ಹೇ ವೀಕ್ಷಕರೇ, ಡ್ಯುರಾಂಡ್ ಕಪ್ ಟೂರ್ನಮೆಂಟ್ 2025 ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಸ್ಥಳ: ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರ. ಕಾರ್ಯಕ್ರಮ: ಟ್ರೋಫಿಗಳ ಅನಾವರಣ ಮತ್ತು ಧ್ವಜಾರೋಹಣ. ಅನಾವರಣಗೊಂಡ ಟ್ರೋಫಿಗಳು: 1. ಡ್ಯುರಾಂಡ್ ಕಪ್. 2. ಅಧ್ಯಕ್ಷರ ಕಪ್. 3. ಶಿಮ್ಲಾ ಟ್ರೋಫಿ. ಡ್ಯುರಾಂಡ್ ಕಪ್ ಕುರಿತು ಮಾಹಿತಿ ಹೀಗಿದೆ. ಡ್ಯುರಾಂಡ್ ಕಪ್ ಅಂದರೆ ಏನು ಗೊತ್ತಾ? ಡ್ಯುರಾಂಡ್ ಕಪ್ ಟೂರ್ನಮೆಂಟ್ ಭಾರತದಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಆಯೋಜಿಸುವ ಪ್ರತಿಷ್ಠಿತ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಇದು ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ 3ನೇ ಹಳೆಯ ಫುಟ್ಬಾಲ್ ಟೂರ್ನಮೆಂಟ್ ಆಗಿದೆ. ಆರಂಭವಾಗಿದ್ದು ಯಾವಾಗ ಎಂದು ತಿಳಿಯೋಣ ಬನ್ನಿ. ಈ ಪಂದ್ಯಾವಳಿ ಮೊದಲ ಬಾರಿ 1888 ರಲ್ಲಿ ತಿಮಾ ಎಂಬಲ್ಲಿ ಆರ್ಮಿ ಕಪ್ ರೂಪದಲ್ಲಿ ಆರಂಭವಾಯಿತು. ಪ್ರಾರಂಭದಲ್ಲಿ ಇದು ಕೇವಲ ಬ್ರಿಟಿಷ್ ಭಾರತೀಯ. ಡ್ಯುರಾಂಡ್ ಕಪ್ 2025 ವೈಶಿಷ್ಟ್ಯಗಳು: 134ನೇ ಆವೃತ್ತಿ. 2025 ರ ಡ್ಯುರಾಂಡ್ ಕಪ್ ಇದರ 134ನೇ ಆವೃತ್ತಿಯಾಗಿದೆ. ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್. ಈ ವರ್ಷದ ಟೂರ್ನಮೆಂಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪ್ರಾಯೋಜಿಸುತ್ತಿರುವ ಕಾರಣದಿಂದ ಇದನ್ನು ಇಂಡಿಯನ್ ಆಯಿಲ್ ಡ್ಯುರಾಂಡ್ ಕಪ್ ಎಂದು ಕರೆಯಲಾಗುತ್ತದೆ. ಏಷ್ಯನ್ ಫುಟ್ಬಾಲ್ ಒಕ್ಕೂಟದ ಎಎಫ್ಸಿ ಬೆಂಬಲ. ಇದು ಎಎಫ್ಸಿ ಬೆಂಬಲಿತ ಪಂದ್ಯಾವಳಿಯಾಗಿ ನಡೆಯುತ್ತಿರುವ 4ನೇ ಆವೃತ್ತಿಯಾಗಿದೆ. ಆಯೋಜಕರು: ಡ್ಯುರಾಂಡ್ ಫುಟ್ಬಾಲ್ ಟೂರ್ನಮೆಂಟ್ ಸೊಸೈಟಿ. ಡ್ಯುರಾಂಡ್ ಫುಟ್ಬಾಲ್ ಟೂರ್ನಮೆಂಟ್ ಸೊಸೈಟಿ ಭಾರತೀಯ ಸಶಸ್ತ್ರ ಪಡೆಗಳ ಪೂರ್ವ ಕಮಾಂಡ್, ಈಸ್ಟರ್ನ್ ಕಮಾಂಡ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಪಶ್ಚಿಮ ಬಂಗಾಳ ಸರ್ಕಾರ. ಸಹಭಾಗಿತ್ವ: ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಜಾರ್ಖಂಡ್ ಸರ್ಕಾರಗಳು ಈ ಟೂರ್ನಮೆಂಟ್ಗೆ ಬೆಂಬಲ ನೀಡುತ್ತಿವೆ. ಪಂದ್ಯಾವಳಿ ಸ್ಥಳಗಳು: ಇಂಫಾಲ್, ಕೋಕ್ರಜಾರ್, ಕೋಲ್ಕತ್ತಾ, ಶಿಲ್ಲಾಂಗ್, ಜಮ್ಮೆಡ್ಡುರ. ದಿನಾಂಕ: ಜುಲೈ 23 ರಿಂದ ಆಗಸ್ಟ್ 23 ರವರೆಗೆ ಈ ಟೂರ್ನಮೆಂಟ್ ನಡೆಯಲಿದೆ. ಟೂರ್ನಮೆಂಟ್ ವಿವರಗಳು. ಸಂಖ್ಯೆ: ಒಟ್ಟು 24 ತಂಡಗಳು ಪಾಲ್ಗೊಳ್ಳುತ್ತಿವೆ. ಇದು ಭಾರತದ ಸಶಸ್ತ್ರ ಪಡೆಗಳು ಪ್ರಾಯೋಜಿಸುವ ರಾಷ್ಟ್ರೀಯ ಮಟ್ಟದ ಮಹತ್ವದ ಸ್ಪರ್ಧೆಯಾಗಿದೆ ಹಾಗೂ ಭಾರತದ ಕ್ರೀಡಾ ಪರಂಪರೆ ಮತ್ತು ಸೇನಾಶಕ್ತಿಯ ನಡುವಿನ ಸಂಯೋಜನೆಯಾದ ಸಾಂಸ್ಕೃತಿಕ ಕ್ರೀಡಾ ಉತ್ಸವವೂ ಹೌದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೀಕ್ಷಕರೇ.